ನಮಸ್ಕಾರ ಸ್ನೇಹಿತರೆ, ನಾನು ರಮಣ ಸರ್. ಇಂದು ನಿಮಗೆ ಒಬ್ಬ ಪ್ರಾಮಾಣಿಕ ರೈತನ ಮನೆಯಲ್ಲಿ ಸಿಕ್ಕ ಬೆಳ್ಳಿ ನಾಣ್ಯಗಳ ಕತೆ ಹೇಳುತ್ತೇನೆ. ಒಂದೂರಲ್ಲಿ ಒಬ್ಬ ರೈತನಿದ್ದ. ಆತ ಪ್ರಾಮಾಣಿಕನಾಗಿದ್ದ. ತಾನಾಯಿತು, ತನ್ನ ಕೆಲಸವಾಯಿತು, ಯಾರಿಗೂ ತೊಂದರೆ ಕೊಡುವವನಲ್ಲ. ಆದರೆ ತನ್ನ ತಲೆಯಲ್ಲಿ ಒಂದು ವಿಚಾರ ಹೊಳೆಯುತ್ತಲೇ ಇತ್ತು. ಅದೇನಪ್ಪ ಅಂತಂದರೆ, ಇಷ್ಟು ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದರ ಪ್ರತಿಫಲವಾಗಿ ಒಂದು ಚೀಲದ ತುಂಬ ಹಣ ಮನೆಯೊಳಗೆ ಸಿಕ್ಕರೆ ಹೇಗೆ? ನಾನು ಅದರಲ್ಲಿ ಅರ್ಧ ಬಡವರಿಗೆ ಹಂಚಿ ಉಳಿದ ಹಣದಿಂದ ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದೆ. ಆದರೆ ಹಾಗೆಲ್ಲ ಆಗುವುದಕ್ಕೆ ಸಾಧ್ಯವಿಲ್ಲ ಎಂದುಕೊಳ್ಳುತ್ತಿದ್ದ. ಆದರೆ ನಾನು ಅಂದುಕೊಂಡಿದ್ದು ಒಂದು ವೇಳೆ ನಿಜವಾದರೆ, ಹೌದು ನಿಜವಾದರೆ ಒಳ್ಳೆಯದಾಗುತ್ತಿತ್ತು ಎಂಬ ಭಾವ ಮತ್ತೆ ಮತ್ತೆ ಆತನ ಮನದಲ್ಲಿ ಕಾಡುತ್ತಿತ್ತು. ಒಮ್ಮೆ ಆತ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ನೆಲ ಅಗೆಯುವಾಗ ಗುದ್ದಲಿಯ ಅಂಚಿಗೆ ಏನೋ ತಾಗಿದಂತಾಯಿತು. ಇನ್ನಷ್ಟು ಅಗೆದ. ಭೂಮಿಯೊಳಗೊಂದು ಹಳೆಯ ಮಣ್ಣಿನ ಗಡಿಗೆ ಕಾಣಿಸಿತು. ಹೇಗೋ ಕಷ್ಟಪಟ್ಟು ಅದನ್ನು ಹೊರತೆಗೆದ. ಒಳಗೇನಿದೆ ಎಂದು ಕುತೂಹಲದಿಂದ ನೋಡಿದರೆ ಗಡಿಗೆಯ ತುಂಬ ಬೆಳ್ಳಿಯ ನಾಣ್ಯಗಳಿದ್ದವು. ಎಷ್ಟೋ ದಿನಗಳಿಂದ ತಾನಂದುಕೊಂಡಂತೆ ಈ ಸಂಪತ್ತು ಸಿಕ್ಕಿತು ಎಂದು ಸಂಭ್ರಮಿಸಿದ. ಆದರೆ ಅಷ್ಟರಲ್ಲಿ ಆತನಿಗೊಂದು ಅನುಮಾನ ಬಂತು. ಈ ಸಂಪತ್ತು ನನ್ನದಂತೂ ಅಲ್ಲವೇ ಅಲ್ಲ, ಯಾರದ್ದೋ ಎಂಬುದು ಗೊತ್ತಿಲ್ಲ. ಯಾರೋ ಇದನ್ನು ಇಲ್ಲಿರಿಸಿ ಅದನ್ನು ಮತ್ತೆ ತೆಗೆಯುವುದಕ್ಕೆಂದು ಬಂದರೆ? ಯಾರದೋ ಬೆಳ್ಳಿ ನಾಣ್ಯ ನನಗೆ ಬೇಡಪ್ಪ ಬೇಡ ಅಂದುಕೊಂಡ. ಒಂದು ವೇಳೆ ನನಗೆ ಸೇರಬೇಕಾದ ಈ ಸಂಪತ್ತಾಗಿದ್ರೆ ಅದು ನನ್ನ ಮನೆಯಲ್ಲೇ ಸಿಗುತ್ತಿತ್ತು. ಛೆ, ಇದು ನನ್ನದಲ್ಲ ಎಂದುಕೊಳ್ಳುತ್ತಾ ಅದನ್ನು ಅಲ್ಲಿಯೇ ಹುಗಿದು ಮನೆಗೆ ಹೋಗಿ ತಮ್ಮ ಹೊಲದಲ್ಲಿ ಸಿಕ್ಕ ಬೆಳ್ಳಿ ನಾಣ್ಯದ ಕುರಿತು ತನ್ನ ಹೆಂಡತಿಗೆ ವಿವರಿಸಿದ. ಆತನ ಹೆಂಡತಿಗೆ ಇದನ್ನೆಲ್ಲ ಕೇಳಿ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಅಯ್ಯೋ ದೇವ್ರೇ, ನೀನೆಂಥ ಮನುಷ್ಯ, ನಮ್ಮ ಜಮೀನಿನಲ್ಲೇ ಸಿಕ್ಕ ಸಂಪತ್ತು ಬಿಟ್ಟು ಬಂದೀಯಾ ಎಂದು ಕೋಪಗೊಂಡಳು. ನೀನು ಇದೇ ರೀತಿ ಪ್ರಾಮಾಣಿಕವಾಗಿದ್ದರೆ ಈ ಜನ್ಮದಲ್ಲಿ ನಾವು ಹೊಟ್ಟೆ ತುಂಬ ಉಣ್ಣುವುದಕ್ಕೂ ಸಾಧ್ಯವಿಲ್ಲ ಎಂದು ಸಿಟ್ಟಿಗೆದ್ದಳು. ಆದರೆ ತನ್ನ ಹೆಂಡತಿಗೆ ನಿದ್ದೆ ಹತ್ತಲಿಲ್ಲ. ರಾತ್ರಿ ತನ್ನ ಗಂಡ ಮಲಗಿದ ನಂತರ ಒಂದು ಹಳೆಯ ಗಡಿಗೆ ತುಂಬ ಇದ್ದಿಲು ತುಂಡುಗಳನ್ನು ಹೊತ್ತುಕೊಂಡು ತನ್ನ ಗಂಡ ಹೇಳಿದ ಸ್ಥಳಕ್ಕೆ ಹೋದಳು. ಅಲ್ಲಿದ್ದ ಬೆಳ್ಳಿಯ ನಾಣ್ಯದ ಗಡಿಗೆ ಹೊರತೆಗೆದು ಅದರ ಬದಲಿಗೆ ಇದ್ದಿಲು ತುಂಬಿದ ಗಡಿಗೆಯನ್ನು ಅಲ್ಲಿರಿಸಿ ಮುಚ್ಚುವ ಉದ್ದೇಶ ಆಕೆಗಿತ್ತು. ಆದರೆ ಬೆಳ್ಳಿಯ ನಾಣ್ಯದ ಗಡಿಗೆ ಹೊತ್ತು ತರುವಷ್ಟು ಶಕ್ತಿ ಆಕೆಗೆ ಇರಲಿಲ್ಲ. ಈಗೇನು ಮಾಡಲಿ ಎಂದು ಯೋಚಿಸತೊಡಗಿದಳು. ತನ್ನ ಮನೆಯ ಪಕ್ಕದ ಮನೆಯವರಿಗೆ ಈ ವಿಷಯ ತಿಳಿಸಿ ಇಬ್ಬರೂ ಅರ್ಧರ್ಧ ಹಂಚಿಕೊಳ್ಳಬೇಕೆಂದುಕೊಂಡಳು. ಹೊಲದಲ್ಲಿದ್ದ ಬೆಳ್ಳಿಯ ನಾಣ್ಯದ ಗಡಿಗೆ ಹೊತ್ತು ತಂದರೆ ಅರ್ಧ ನೀನಿಟ್ಟುಕೊಳ್ಳಬಹುದೆಂದು ಪಕ್ಕದ ಮನೆಯವರಿಗೆ ತಿಳಿಸಿದಳು. ಆಗ ಮರುಕ್ಷಣವೇ ಆ ಪಕ್ಕದ ಮನೆಯವರು ಹೊಲಕ್ಕೆ ಓಡಿದ. ಆತನಿಗೆ ಬೆಳ್ಳಿ ನಾಣ್ಯದ ಗಡಿಗೆ ಮಾತ್ರವಲ್ಲದೆ ಇದ್ದಿಲು ತುಂಬಿದ ಗಡಿಗೆಯೂ ಅಲ್ಲಿದ್ದುದು ಗೊತ್ತಾಗಲಿಲ್ಲ. ಕತ್ತಲೆಯಲ್ಲಿ ಗಡಿಗೆಗೆ ಕೈ ಹಾಕಿದ. ಒಳಗೆ ದೊರೆತಿದ್ದು ಇದ್ದಿಲು ಚೂರುಗಳು. ಛೆ, ಎಂಥ ಹೆಂಗಸಿಕೆ, ಬೇಕಂತಲೇ ನನಗೆ ನಡುರಾತ್ರಿಯಲ್ಲಿ ಸುಳ್ಳು ಹೇಳಿದ್ದಾಳೆ ಎಂದು ಕೋಪಗೊಂಡ. ಸಿಟ್ಟಿನಿಂದ ಆತ ಈಕೆಗೆ ಬುದ್ಧಿ ಕಲಿಸಬೇಕೆಂದು ಇದ್ದಿಲಿನ ಗಡಿಗೆಯನ್ನು ಹೊತ್ತು ತರುವ ಬದಲು ಕತ್ತಲಿನಲ್ಲಿ ಬೆಳ್ಳಿಯ ನಾಣ್ಯದ ಗಡಿಗೆಯನ್ನು ಹೊತ್ತು ತಂದಿದ್ದ. ಆ ಬೆಳ್ಳಿ ನಾಣ್ಯದ ಗಡಿಗೆಯನ್ನು ಹೊತ್ತು ತಂದು ಎಲ್ಲವನ್ನು ಆಕೆಯ ಮನೆಯ ಮಾಳಿಗೆ ಮೇಲಿರುವ ಹೊಗೆ ಹೋಗುವ ಪೈಪ್ನಲ್ಲಿ ಸುರಿದು ಮನೆಗೆ ಹೋಗಿಬಿಟ್ಟ. ಬೆಳಿಗ್ಗೆ ಎದ್ದ ಪ್ರಾಮಾಣಿಕ ರೈತ ನೇರವಾಗಿ ತನ್ನ ಅಡಿಗೆ ಮನೆಗೆ ಹೋಗ್ತಾನೆ. ತನ್ನ ಮನೆಯ ಹೊಗೆ ಕೊಳವೆಯ ಕೆಳಗೆ ಒಂದು ರಾಶಿ ಬೆಳ್ಳಿ ನಾಣ್ಯಗಳು ಬಿದ್ದಿದ್ದವು. ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ. ಹೊಲದಲ್ಲಿದ್ದ ಬೆಳ್ಳಿ ನಾಣ್ಯಗಳು ಮನೆಗೆ ಹೇಗೆ ಬಂದವು ಎಂದು ಆಲೋಚನಾಮಗ್ನನಾದ. ನಂತರ ತಾನಂದುಕೊಂಡ, ಈ ಸಂಪತ್ತು ತನ್ನದು ಎನ್ನುವುದಕ್ಕೆ ಯಾವುದೇ ಅನುಮಾನವಿಲ್ಲ. ತನ್ನದಲ್ಲ ಎಂದು ಹೊಲದಲ್ಲಿ ಬಿಟ್ಟು ಬಂದರೂ ತನ್ನ ಮನೆಯೊಳಗೆ ಇದು ಬಂತು ಎಂದಾದರೆ ತನ್ನ ಅದೃಷ್ಟ ದೊಡ್ಡದು. ಇದು ನನ್ನ ಪಾಲಿನ ಸಂಪತ್ತು ಎಂದುಕೊಂಡ. ಓ ಭಗವಂತ, ಕೊನೆಗೂ ನನ್ನ ಆಸೆ ಈಡೇರಿಸಿಬಿಟ್ಟೆಯಲ್ಲ ಎಂದು ಖುಷಿಪಟ್ಟ. ತನಗೆ ದೊರೆತ ಬೆಳ್ಳಿ ನಾಣ್ಯಗಳಲ್ಲಿ ಅರ್ಧ ಭಾಗ ಬಡವರಿಗೆ ಹಂಚಿ ಉಳಿದ ಹಣದಲ್ಲಿ ಪ್ರಾಮಾಣಿಕ ರೈತ ತನ್ನ ಕುಟುಂಬದೊಂದಿಗೆ ಖುಷಿಯಾಗಿ ಬಾಳಿದ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ.